हाय फ्रेंड्स, ನೀವೆಲ್ಲರೂ ಹೇಗಿದ್ದೀರಾ? आप सब लोग कैसे हैं? ನಾನು ಚೆನ್ನಾಗಿದ್ದೀನಿ, मैं ठीक हूं। ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್ ಅಲ್ಲಿ ಹೇಗೆ ಚಿಕ್ಕ ಚಿಕ್ಕ ವಾಕ್ಯಗಳನ್ನ ಮಾಡಬಹುದು ಅನ್ನೋದನ್ನ ಕಲ್ತ್ವಿ। ನನ್ನ ಬಗ್ಗೆ ಹೇಳ್ಬೇಕಾದ್ರೆ ಅಂದ್ರೆ ನಾನು ಅಂತ ಬಳಸಿದಾಗ ಹೇಗೆ ವಾಕ್ಯಗಳನ್ನ ಮಾಡೋದು ಅನ್ನೋದನ್ನ ಕಲ್ತ್ವಿ। ಈ ದಿನ ನೀನು, ನೀವು, ನಾವು ಈ ಪದಗಳನ್ನ ಬಳಸಿದಾಗ ಹೇಗೆ ಪ್ರೆಸೆಂಟ್ ಟೆನ್ಸ್ ಅಲ್ಲಿ, ಪಾಸ್ಟ್ ಟೆನ್ಸ್ ಅಲ್ಲಿ, ಫ್ಯೂಚರ್ ಟೆನ್ಸ್ ಅಲ್ಲಿ ಚಿಕ್ಕ ಚಿಕ್ಕ ವಾಕ್ಯಗಳನ್ನ ಮಾಡಬಹುದು ಅನ್ನೋದನ್ನ ಕಲಿಯೋಣ। ಈ ವಿಡಿಯೋನ ಲೈಕ್ ಮಾಡೋದನ್ನ, ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ। ನೀವೇನಾದ್ರೂ ನನ್ನ ಚಾನೆಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ। ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಕಲ್ತ್ವಿ ನಾನ್ ಬರ್ತೀನಿ, ನಾನ್ ಬಂದಿದ್ದೀನಿ, ನಾನ್ ಬರ್ತಿದ್ದೀನಿ, ನಾನ್ ಬಂದೆ, ನಾನ್ ಬಂದಿದ್ದೆ, ನಾನ್ ಬರ್ತಿದ್ದೆ, ನಾನ್ ಬರ್ತೀನಿ। ಇದನ್ನ ನೆಗೆಟಿವ್ ಸೆಂಟೆನ್ಸ್ ಅಲ್ಲಿ ಹೇಳ್ಬೇಕಾದ್ರೆ ನಾನ್ ಬರಲ್ಲ, ನಾನ್ ಬಂದಿಲ್ಲ, ನಾನ್ ಬರ್ತಿಲ್ಲ, ನಾನ್ ಬರ್ಲಿಲ್ಲ, ನಾನ್ ಬಂದಿರ್ಲಿಲ್ಲ, ನಾನ್ ಬರ್ತಿರ್ಲಿಲ್ಲ, ನಾನ್ ಬರಲ್ಲ। ಈ ವಿಡಿಯೋದಲ್ಲಿ ನೀನು, ನೀವು, ನಾವು ಈ ಪದಗಳನ್ನ ಬಳಸಿದಾಗ ಹೇಗೆ ಚಿಕ್ಕ ಚಿಕ್ಕ ವಾಕ್ಯಗಳನ್ನ ಮಾಡಬಹುದು ಅನ್ನೋದನ್ನ ಕಲಿಯೋಣ। ನೀನು ಇದನ್ನ ತುಮ್, ಬರ್ತೀಯ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಯ್ತು ನೋಡಿ। ಇವು ಮೂರು ಪ್ರೆಸೆಂಟ್ ಟೆನ್ಸ್, ಇದು ಪಾಸ್ಟ್ ಟೆನ್ಸ್, ಇದು ಫ್ಯೂಚರ್ ಟೆನ್ಸ್। ನೀನ್ ಬರ್ತೀಯ, ನೀನು, ತುಮ್, ಬರ್ತೀಯ, ಆತೆ ಹೋ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಯ್ತು। ನೀನ್ ಬರ್ತೀಯ, ತುಮ್ ಆತೆ ಹೋ ಇದನ್ನ ನೆಗೆಟಿವ್ ಸೆಂಟೆನ್ಸ್ ಅಲ್ಲಿ ಹೇಳ್ಬೇಕಂದ್ರೆ ನೀನ್ ಬರಲ್ಲ, ನೀನು ಬರಲ್ಲ ಇದು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಆಯ್ತು। ಇದು ಪಾಸ್ಟ್ ಟೆನ್ಸ್ ಅಲ್ಲಿ, ಇದು ಫ್ಯೂಚರ್ ಟೆನ್ಸ್ ಅಲ್ಲಿ। ನೀನ್ ಬರಲ್ಲ ಇಲ್ಲಿ ನೆಗೆಟಿವ್ ಸೆಂಟೆನ್ಸ್ ಅಲ್ಲಿ ಹೇಳ್ಬೇಕಾದ್ರೆ ನಾವು ನಹಿ ಅಂತ ಬಳಸ್ತೀವಿ, ನಹಿ। ನೀನ್ ಬರಲ್ಲ, ತುಮ್ ನಹಿ ಆತೆ ಹೋ। ನೀನ್ ಬರ್ತೀಯ, ತುಮ್ ಆತೆ ಹೋ। ನೀನ್ ಬರಲ್ಲ, ತುಮ್ ನಹಿ ಆತೆ ಹೋ। ನೀನ್ ಬಂದಿದ್ದೀಯಾ ಇದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಆಯ್ತು। ನೀನ್ ಬಂದಿದ್ದೀಯಾ, ನೀನು, ತುಮ್ ಬಂದಿದ್ದೀಯಾ, ಆಯೆ ಹೋ ಇಲ್ಲಿ ನೋಡಿ, ಆತೆ ಹೋ, ಆಯೆ ಹೋ। ನೀನ್ ಬಂದಿದ್ದೀಯಾ, ತುಮ್ ಆಯೆ ಹೋ ಇದನ್ನ ನೆಗೆಟಿವ್ ಸೆಂಟೆನ್ಸ್ ಹೇಳ್ಬೇಕಾದ್ರೆ ನೀನು ಬಂದಿಲ್ಲ, ನೀನು ಬಂದಿಲ್ಲ ಅದನ್ನ ತುಮ್ ನಹಿ ಆಯೆ ಹೋ, ತುಮ್ ನಹಿ ಆಯೆ ಹೋ। ಇಲ್ಲಿ ನೆಗೆಟಿವ್ ಸೆಂಟೆನ್ಸ್ ಹೇಳ್ಬೇಕಾದ್ರೆ ನಹಿ ನಹಿ ಅಂತ ಬಳಸ್ತೀವಿ। ನೀನ್ ಬರ್ತಿದ್ದೀಯಾ ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಫಾರ್ಮ್ ಅಲ್ಲಿ ಆಯ್ತು। ನೀನು, ತುಮ್ ಬರ್ತಿದ್ದೀಯಾ, ಆ ರಹೆ ಹೋ ಇಲ್ಲಿ ನೋಡಿ, ತುಮ್ ಅಂತ ಬಳಸಿದಾಗ ನಾವು ಹೋ ಅಂತ ಕೊನೆ ಮಾಡ್ತೀವಿ, ಇದನ್ನ ನೀವು ಜ್ಞಾಪಕ ಇಟ್ಕೋಬೇಕು। ನೀನ್ ಬರ್ತಿದ್ದೀಯಾ, ತುಮ್ ಆ ರಹೆ ಹೋ ನೀನು ನಮ್ಮನೆಗ್ ಬರ್ತಿದ್ಯಾ, ತುಮ್ ಹಮಾರೆ ಘರ್ ಆ ರಹೆ ಹೋ ಇದನ್ನ ನೆಗೆಟಿವ್ ಸೆಂಟೆನ್ಸ್ ಹೇಳ್ಬೇಕಾದ್ರೆ ನೀನು ನಮ್ಮನೆಗೆ ಬರ್ತಿಲ್ಲ, ನೀನು ಬರ್ತಿಲ್ಲ, ತುಮ್ ನಹಿ ಆ ರಹೆ ಹೋ। ನೀನ್ ಬರ್ತಿದ್ದೀಯಾ, ತುಮ್ ಆ ರಹೆ ಹೋ। ನೀನ್ ಬರ್ತಿಲ್ಲ ಅಂತ ಹೇಳಿದಾಗ ತುಮ್ ನಹಿ ಆ ರಹೆ ಹೋ ನೀನು ನಮ್ಮನೆಗ್ ಬರ್ತಿಲ್ಲ, ತುಮ್ ಹಮಾರೆ ಘರ್, ಹಮಾರೆ ನಮ್ಮ, ಹಮಾರೆ ಘರ್ ನಹಿ ಆ ರಹೆ ಹೋ, ತುಮ್ ಹಮಾರೆ ಘರ್ ನಹಿ ಆ ರಹೆ ಹೋ। ಇದನ್ನ ಪಾಸ್ಟ್ ಟೆನ್ಸ್ ಅಲ್ಲಿ ಹೇಳ್ಬೇಕಾದ್ರೆ ನೀನ್ ಬಂದೆ ಇದು ಸಿಂಪಲ್ ಪಾಸ್ಟ್ ಟೆನ್ಸ್ ಆಯ್ತು। ನೀನು, ತುಮ್ ಬಂದೆ, ಆಯಾ, ತುಮ್ ಆಯಾ। ನೀನ್ ಬಂದೆ, ತುಮ್ ಆಯಾ ಪುಲ್ಲಿಂಗದಲ್ಲಿ ಹೇಳ್ತೀವಿ, ತುಮ್ ಆಯಿ ಸ್ತ್ರೀಲಿಂಗದಲ್ಲಿ, ಆಯಾ ಅನ್ನೋದು ಪುಲ್ಲಿಂಗದಲ್ಲಿ ಬಳಸ್ತೀವಿ, ಆಯಿ ಅನ್ನೋದು ಸ್ತ್ರೀಲಿಂಗದಲ್ಲಿ। ಇದು ಸಿಂಪಲ್ ಪಾಸ್ಟ್ ಟೆನ್ಸ್ ಆಯ್ತು। ನೀನ್ ಬಂದೆ, ತುಮ್ ಆಯಾ ಪುಲ್ಲಿಂಗದಲ್ಲಿ, ತುಮ್ ಆಯಿ ಸ್ತ್ರೀಲಿಂಗದಲ್ಲಿ। ನೀನ್ ಬೆಳಗ್ಗೆ ಬಂದೆ, ಬೆಳಗ್ಗೆ ಇದನ್ನ ಹಿಂದಿಯಲ್ಲಿ ಸುಬಾ, ನೀನ್ ಬೆಳಗ್ಗೆ ಬಂದೆ, ತುಮ್ ಸುಬಾ ಆಯಾ ಪುಲ್ಲಿಂಗದಲ್ಲಿ, ತುಮ್ ಸುಬಾ ಆಯಿ ಸ್ತ್ರೀಲಿಂಗದಲ್ಲಿ। ಇದನ್ನೇ ನಾವು ನೆಗೆಟಿವ್ ಸೆಂಟೆನ್ಸ್ ಹೇಳ್ಬೇಕಂದ್ರೆ ನೀನ್ ಬರ್ಲಿಲ್ಲ, ನೀನ್ ಬರ್ಲಿಲ್ಲ ಆಗ ಇಲ್ಲಿ ನಹಿ ಅಂತ ಬಳಸ್ತೀವಿ, ಈ ನಹಿ। ನೀನ್ ಬರ್ಲಿಲ್ಲ, ತುಮ್ ನಹಿ ಆಯಾ ಪುಲ್ಲಿಂಗದಲ್ಲಿ ಹೇಳ್ತೀವಿ, ತುಮ್ ನಹಿ ಆಯಿ ಸ್ತ್ರೀಲಿಂಗದಲ್ಲಿ। ನೀನು ಬೆಳಗ್ಗೆ ಬರ್ಲಿಲ್ಲ, ತುಮ್ ಸುಬಾ ನಹಿ ಆಯಾ ಸ್ತ್ರೀಲಿಂಗದಲ್ಲಾದ್ರೆ ತುಮ್ ಸುಬಾ ನಹಿ ಆಯಿ ಅಂತ ಬಳಸ್ತೀವಿ। ನೀನ್ ಬಂದಿದ್ದೆ ಇದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಆಯ್ತು। ನೀನು, ತುಮ್ ಬಂದಿದ್ದೆ ಅಂತ ಹೇಳಿದಾಗ ಆಯಾ ಥಾ ಇಲ್ಲಿ ನೋಡಿ, ಆಯಾ ಥಾ, ಥಾ ಅನ್ನೋದು ನಾವು ಪುಲ್ಲಿಂಗದಲ್ಲಿ ಬಳಸ್ತೀವಿ, ಅದೇ ತಿ ಅನ್ನೋದು ಸ್ತ್ರೀಲಿಂಗದಲ್ಲಿ, ಆಯಿ ಥಿ। ನೀನ್ ಬಂದಿದ್ದೆ, ತುಮ್ ಆಯಾ ಥಾ ಪುಲ್ಲಿಂಗದಲ್ಲಿ, ತುಮ್ ಆಯಿ ಥಿ ಸ್ತ್ರೀಲಿಂಗದಲ್ಲಿ। ಇದನ್ನೇ ನೆಗೆಟಿವ್ ಸೆಂಟೆನ್ಸ್ ಅಲ್ಲಿ ಹೇಳ್ಬೇಕಾದ್ರೆ ನೀನು ಬಂದಿರ್ಲಿಲ್ಲ, ತುಮ್
ನಹಿ, ಇಲ್ಲಿ ನಹಿ ಅಂತ ಬಳಸ್ತೀವಿ. ನಹಿ. ನೆಗೆಟಿವ್ ಸೆಂಟೆನ್ಸ್ ಹೇಳ್ಬೇಕಾದ್ರೆ ನಹಿ. ನೀನು ಬಂದಿರ್ಲಿಲ್ಲ. ತುಮ್ ನಹಿ ಆಯಾತ ಪುಲ್ಲಿಂಗದಲ್ಲಿ, ತುಮ್ ನಹಿ ಆಯ್ತಿ ಸ್ತ್ರೀಲಿಂಗದಲ್ಲಿ. ನೀನ್ ಬರ್ತಿದ್ದೆ, ಇದು ಪಾಸ್ಟ್ ಕಂಟಿನ್ಯೂಸ್ ಫಾರ್ಮಲ್ ಆಯ್ತು. ನೀನು, ತುಮ್ ಬರ್ತಿದ್ದೆ. ಆ ರಹಾತ, ಇದು ಪುಲ್ಲಿಂಗದಲ್ಲಿ ಆಯ್ತು. ಅದೇ ಸ್ತ್ರೀಲಿಂಗ ಹೇಳ್ಬೇಕಾದ್ರೆ ಆ ರಹಿತಿ. ನೀನ್ ಬರ್ತಿದ್ದೆ, ತುಮ್ ಆ ರಹಾತ ಪುಲ್ಲಿಂಗದಲ್ಲಿ, ತುಮ್ ಆ ರಹಿತಿ ಸ್ತ್ರೀಲಿಂಗದಲ್ಲಿ. ಇದನ್ನ ನೆಗೆಟಿವ್ ಸೆಂಟೆನ್ಸ್ ಹೇಳ್ಬೇಕಾದ್ರೆ ನೀನು ಬರ್ತಿರ್ಲಿಲ್ಲ, ಆಗ ತುಮ್ ನಹಿ ಆ ರಹಾತ ಪುಲ್ಲಿಂಗದಲ್ಲಿ ಹೇಳ್ತೀವಿ. ತುಮ್ ನಹಿ ಆ ರಹಿತಿ ಸ್ತ್ರೀಲಿಂಗದಲ್ಲಿ. ಇದನ್ನೇ ನೀನ್ ಬರ್ತೀಯ ಅಂತ ನಾವು ಫ್ಯೂಚರ್ ಟೆನ್ಸ್ ಅಲ್ಲಿ ಹೇಳ್ಬೇಕಾದ್ರೆ ತುಮ್ ಆವೋಗೆ ಪುಲ್ಲಿಂಗದಲ್ಲಿ ಹೇಳ್ತೀವಿ. ತುಮ್ ಆವೋಗಿ ಸ್ತ್ರೀಲಿಂಗದಲ್ಲಿ. ಅಂದ್ರೆ ಆವೋಗೆ ಗೆ ಅನ್ನೋದು, ಆವೋಗೆ ಅನ್ನೋದು ಪುಲ್ಲಿಂಗದಲ್ಲಿ ಬಳಸ್ತೀವಿ. ಆವೋಗಿ ಅನ್ನೋದು ಸ್ತ್ರೀಲಿಂಗದಲ್ಲಿ. ನೀನ್ ಬರ್ತೀಯ, ತುಮ್ ಆವೋಗೆ. ನೀನ್ ನಾಳೆ ಬರ್ತೀಯ, ನಾಳೆ ಕಲ್. ನೀನ್ ನಾಳೆ ಬರ್ತೀಯ, ತುಮ್ ಕಲ್ ಆವೋಗೆ. ಇದನ್ನ ಸ್ತ್ರೀಲಿಂಗದಲ್ಲಿ ಹೇಳ್ಬೇಕಾದ್ರೆ ತುಮ್ ಕಲ್ ಆವೋಗಿ. ಇದನ್ನ ನೆಗೆಟಿವ್ ಸೆಂಟೆನ್ಸ್ ಹೇಳ್ಬೇಕಾದ್ರೆ ನೀನ್ ಬರಲ್ಲ, ನೀನ್ ನಾಳೆ ಬರಲ್ಲ, ನೀನು ನಾಳೆ ಬರಲ್ಲ, ಆಗ ತುಮ್ ಕಲ್ ನಹಿ ಆವೋಗೆ ಪುಲ್ಲಿಂಗದಲ್ಲಿ ಹೇಳ್ತೀವಿ. ತುಮ್ ಕಲ್ ನಹಿ ಆವೋಗಿ ಸ್ತ್ರೀಲಿಂಗದಲ್ಲಿ ಹೇಳ್ತೀವಿ. ಇದನ್ನೇ ನೀವು ಅಂತ ನಾವು ಗೌರವದಿಂದ ಅಥವಾ ಬಹುವಚನದಲ್ಲಿ ಹೇಳ್ಬೇಕಾದ್ರೆ ನೀವು ಬರ್ತೀರಾ. ಇಲ್ಲಿ ನೋಡಿ, ಇದು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಆಯ್ತು, ಇದು ಪಾಸ್ಟ್ ಟೆನ್ಸ್ ಅಲ್ಲಿ, ಇದು ಫ್ಯೂಚರ್ ಟೆನ್ಸ್ ಅಲ್ಲಿ. ನೀವು ಬರ್ತೀರಾ, ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಯ್ತು. ನೀವು ಆಪ್ ಬರ್ತೀರಾ ಅಂತ ಹೇಳಿದಾಗ ಆತೆ ಹೇ, ಇಲ್ಲಿ ಹೇ ಅಂತ ಬಳಸ್ತೀವಿ. ಹೇ, ಇಲ್ಲಿ ಬಿಂದು ಬರ್ಬೇಕು, ಇಲ್ಲಿ ಬಿಂದು ಹೇ. ಇದನ್ನ ನಾವು ಬಹುವಚನದಲ್ಲಿ ಅಥವಾ ಗೌರವದಿಂದ ಹೇಳ್ಬೇಕಾದ್ರೆ ಬಳಸ್ತೀವಿ. ನೀವು ಬರ್ತೀರಾ, ಆಪ್ ಆತೆ ಹೇ. ಇದನ್ನ ನೆಗೆಟಿವ್ ಸೆಂಟೆನ್ಸ್ ಹೇಳ್ಬೇಕಾದ್ರೆ ನೀವು ಬರಲ್ಲ, ಆಪ್ ನಹಿ. ನೆಗೆಟಿವ್ ಸೆಂಟೆನ್ಸ್ ಹೇಳ್ಬೇಕಾದ್ರೆ ನಹಿ ಅಂತ ಬಳಸ್ತೀವಿ. ನಹಿ ನಹಿ. ನೀವು ಬರಲ್ಲ, ಆಪ್ ನಹಿ ಆತೆ ಹೇ. ನೀವು ಬಂದಿದ್ದೀರಾ, ಇದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಆಯ್ತು. ನೀವು ಆಪ್ ಬಂದಿದ್ದೀರಾ, ಆಯೆ ಹೇ. ಇಲ್ಲಿ ನೋಡಿ, ಆಯೆ ಅಂತ ಬಳಸ್ತೀವಿ. ಆತೆ ಇಲ್ಲಿ ಪ್ರೆಸೆಂಟ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಹೇಳ್ಬೇಕಾದ್ರೆ. ಅದೇ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಹೇಳ್ಬೇಕಾದ್ರೆ ಬಂದಿದ್ದೀರಾ ಅಂದಾಗ ಆಯೆ ಹೇ. ನೀವು ಬಂದಿದ್ದೀರಾ, ಆಪ್ ಆಯೆ ಹೇ. ಇದನ್ನ ನೆಗೆಟಿವ್ ಸೆಂಟೆನ್ಸ್ ಅಲ್ಲಿ ನೀವು ಬಂದಿಲ್ಲ, ಆಪ್ ನಹಿ ಆಯೆ ಹೇ. ಆಪ್ ನಹಿ ಆಯೆ ಹೇ. ನೀವು ಬರ್ತಿದ್ದೀರಾ, ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಫಾರ್ಮಲ್ ಆಯ್ತು. ನೀವು ಆಪ್ ಬರ್ತಿದ್ದೀರಾ, ಆ ರಹೆ ಹೇ. ಆ ರಹೆ ಹೇ. ನೀವು ಬರ್ತಿದ್ದೀರಾ, ಆಪ್ ಆ ರಹೆ ಹೇ. ನೀವು ಬರ್ತಿಲ್ಲ ಅಂತ ನೆಗೆಟಿವ್ ಸೆಂಟೆನ್ಸ್ ಹೇಳ್ಬೇಕಾದ್ರೆ ನೀವು ಆಪ್ ಬರ್ತಿಲ್ಲ, ನಹಿ ಆ ರಹೆ ಹೇ. ನೀವು ಬರ್ತಿಲ್ಲ, ಆಪ್ ನಹಿ ಆ ರಹೆ ಹೇ. ಪಾಸ್ಟ್ ಟೆನ್ಸ್ ಹೇಳ್ಬೇಕಾದ್ರೆ ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ನೀವು ಬಂದ್ರಿ, ನೀವು ಆಪ್ ಬಂದ್ರಿ, ಆಯೆ. ನೀವು ಬಂದ್ರಿ, ಆಪ್ ಆಯೆ. ನೀವು ನಮ್ಮನೆಗ್ ಬಂದ್ರಿ, ಆಪ್ ಹಮಾರೆ ಘರ್ ಆಯೆ. ಆಪ್ ಹಮಾರೆ ಘರ್ ಆಯೆ. ಇದನ್ನ ನೆಗೆಟಿವ್ ಸೆಂಟೆನ್ಸ್ ಹೇಳ್ಬೇಕಾದ್ರೆ ನೀವು ಬರ್ಲಿಲ್ಲ, ಆಪ್ ನಹಿ ಆಯೆ. ಆಪ್ ನಹಿ ಆಯೆ. ನೀವು ನಮ್ಮನೆಗ್ ಬರ್ಲಿಲ್ಲ, ಆಪ್ ಹಮಾರೆ ಘರ್ ನಹಿ ಆಯೆ. ಆಪ್ ಹಮಾರೆ ಘರ್ ನಹಿ ಆಯೆ ಅಂತ ಬಳಸ್ತೀವಿ. ನೀವು ಬಂದಿದ್ರಿ, ಇದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಆಯ್ತು. ನೀವು ಆಪ್ ಬಂದಿದ್ರಿ, ಆಯೆ ಥೆ. ಇಲ್ಲಿ ನೋಡಿ, ಥಾ ಪುಲ್ಲಿಂಗದಲ್ಲಿ, ಥಿ ಅನ್ನೋದು ಸ್ತ್ರೀಲಿಂಗದಲ್ಲಿ. ಅದೇ ಥೆ ಅನ್ನೋದು ನಾವು ಬಹುವಚನದಲ್ಲಿ ಅಥವಾ ಗೌರವದಿಂದ ಹೇಳ್ಬೇಕಾದ್ರೆ ಬಳಸ್ತೀವಿ. ನೀವು ಬಂದಿದ್ರಿ, ಆಪ್ ಆಯತೆ. ನೀವು ಫಂಕ್ಷನ್ ಬಂದಿದ್ರಿ, ಆಪ್ ಫಂಕ್ಷನ್ ಆಯತೆ. ನೀವು ಬಂದಿರ್ಲಿಲ್ಲ, ನೀವು ಆಪ್ ಬಂದಿರ್ಲಿಲ್ಲ, ನಹಿ ಆಯತೆ. ನೆಗೆಟಿವ್ ಸೆಂಟೆನ್ಸ್ ಅಲ್ಲಿ ಹೇಳ್ಬೇಕಾದ್ರೆ ನೀವು ಫಂಕ್ಷನ್ ಬಂದಿರ್ಲಿಲ್ಲ, ಆಪ್ ಫಂಕ್ಷನ್ ನಹಿ ಆಯತೆ ಅಂತ ಬಳಸ್ತೀವಿ. ನೀವು ಬರ್ತಿದ್ರಿ, ಇದು ಪಾಸ್ಟ್ ಕಂಟಿನ್ಯೂಸ್ ಫಾರ್ಮಲ್ ಆಯ್ತು. ನೀವು ಆಪ್ ಬರ್ತಿದ್ರಿ, ಆ ರಹೇತೆ. ನೀವು ಬರ್ತಿದ್ರಿ, ಆಪ್ ಆ ರಹೇತೆ. ನೀವು ಬಸ್ ನಲ್ಲಿ ಬರ್ತಿದ್ರಿ, ಆಪ್ ಬಸ್ ಮೇ ಆ ರಹೇತೆ. ನೀವು ಬರ್ತಿರ್ಲಿಲ್ಲ ಅಂತ ನಾವು ನೆಗೆಟಿವ್ ಸೆಂಟೆನ್ಸ್ ಹೇಳ್ಬೇಕಾದ್ರೆ ನೀವು ಆಪ್ ಬರ್ತಿರ್ಲಿಲ್ಲ,
नहीं आ रहे थे. ನೀವು ಬಸ್ ನಲ್ಲಿ ಬರ್ತಿರ್ಲಿಲ್ಲ. ಆಪ್ ಬಸ್ ಮೇ नहीं आ रहे थे ಅಂತ ಬಳಸ್ತೀವಿ. ಇದನ್ನ ಫ್ಯೂಚರ್ ಟೆನ್ಸ್ ಅಲ್ಲಿ ಹೇಳ್ಬೇಕಾದ್ರೆ ನೀವು ಬರ್ತೀರಾ, ನೀವು ಆಪ್ ಬರ್ತೀರಾ, ಇಲ್ಲಿ ಆಯೆಂಗೆ. ನೀವು ಬರ್ತೀರಾ, ಆಪ್ ಆಯೆಂಗೆ. ನೀವು ನಾಳೆ ಬರ್ತೀರಾ, ಆಪ್ ಕಲ್ ಆಯೆಂಗೆ. ನೀವು ನಾಳೆ ಬರ್ತೀರಾ, ಆಪ್ ಕಲ್ ಆಯೆಂಗೆ. ನೀನು ನೀವು ಅನ್ನೋದನ್ನ ಕಲಿತ್ವಿ. ಈಗ ನಾವು ಅಂತ ಬಳಸಿದಾಗ ಹೇಗೆ ವಾಕ್ಯಗಳನ್ನು ಮಾಡೋದು ಬನ್ನಿ ಕಲಿಯೋಣ. ನಾವು ಇದನ್ನ ಹಮ್, ಇದು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಆಯ್ತು, ಇದು ಪಾಸ್ಟ್ ಟೆನ್ಸ್ ಅಲ್ಲಿ, ಅದನ್ನ ಫ್ಯೂಚರ್ ಟೆನ್ಸ್ ಅಲ್ಲಿ. ಇದೇ ರೀತಿ ನೆಗೆಟಿವ್ ಸೆಂಟೆನ್ಸ್ ಅಲ್ಲಿ ಇದು ಪ್ರೆಸೆಂಟ್ ಟೆನ್ಸ್ ಆಯ್ತು, ಇದು ಪಾಸ್ಟ್ ಟೆನ್ಸ್, ಇದು ಫ್ಯೂಚರ್ ಟೆನ್ಸ್. ನಾವು ಬರ್ತೀವಿ, ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಯ್ತು. ನಾವು ಹಮ್ ಬರ್ತೀವಿ, ಆತೆ ಹೇ. ನಾವು ಬರ್ತೀವಿ, ಹಮ್ ಆತೆ ಹೇ. ನಾವು ಕಾಲೇಜಿಗೆ ಬರ್ತೀವಿ, ಹಮ್ ಕಾಲೇಜ್ ಆತೆ ಹೇ. ನಾವು ಈ ದಿನ ಬರ್ತೀವಿ, ಹಮ್ ಆಜ್. ಈ ದಿನ ಅನ್ನೋದನ್ನ ಆಜ್, ಆಜ್ ಆತೆ ಹೇ, ಹಮ್ ಆಜ್ ಆತೆ ಹೇ. ನಾವು ಬರ್ತೀವಿ, ಹಮ್ ಆತೆ ಹೇ. ನಾವು ಈ ದಿನ ಬರ್ತೀವಿ ಅಥವಾ ನಾವು ಇವತ್ ಬರ್ತೀವಿ, ಹಮ್ ಆಜ್ ಆತೆ ಹೇ. ಇದನ್ನೇ ನಾವು ನೆಗೆಟಿವ್ ಸೆಂಟೆನ್ಸ್ ಹೇಳ್ಬೇಕಾದ್ರೆ ನಾವು ಬರಲ್ಲ, ನಾವು ಹಮ್ ಬರಲ್ಲ, ನಹಿ ಆತೆ ಹೇ. ಇಲ್ಲಿ ನಹಿ ಅನ್ನೋದನ್ನ ಜೋಡಿಸ್ತೀವಿ. ನಾವು ಬರಲ್ಲ, ಹಮ್ ನಹಿ ಆತೆ ಹೇ. ನಾವು ಇವತ್ತು ಕಾಲೇಜಿಗೆ ಬರಲ್ಲ, ಹಮ್ ಆಜ್ ಕಾಲೇಜ್ ನಹಿ ಆತೆ ಹೇ, ಹಮ್ ಆಜ್ ಕಾಲೇಜ್ ನಹಿ ಆತೆ ಹೇ. ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಆಯ್ತು. ನಾವು ಬಂದಿದ್ದೀವಿ ಅಂತ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಹೇಳ್ಬೇಕಾದ್ರೆ ನಾವು ಹಮ್ ಬಂದಿದ್ದೀವಿ, ಆಯೆ ಹೇ. ನಾವು ಬಂದಿದ್ದೀವಿ, ಹಮ್ ಆಯೆ ಹೇ. ನಾವು ಕಾಲೇಜಿಗೆ ಬಂದಿದ್ದೀವಿ, ಹಮ್ ಕಾಲೇಜ್ ಆಯೆ ಹೇ. ಇದನ್ನ ನೆಗೆಟಿವ್ ಸೆಂಟೆನ್ಸ್ ಅಲ್ಲಿ ನಾವು ಬಂದಿಲ್ಲ, ನಾವು ಹಮ್ ಬಂದಿಲ್ಲ, ನಹಿ ಆಯೆ ಹೇ. ನಾವು ಬಂದಿಲ್ಲ, ಹಮ್ ನಹಿ ಆಯೆ ಹೇ. ನಾವು ಕಾಲೇಜಿಗೆ ಬಂದಿಲ್ಲ, ಹಮ್ ಕಾಲೇಜ್ ನಹಿ ಆಯೆ ಹೇ. ನಾವು ಬರ್ತಿದ್ದೀವಿ, ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಫಾರ್ಮ್ ಅಲ್ಲಿ ಆಯ್ತು. ನಾವು ಹಮ್ ಬರ್ತಿದ್ದೀವಿ, ಆ ರಹೆ ಹೇ. ಇಲ್ಲಿ ಆ ರಹೆ ಹೇ ಅಂತ ಬಳಸ್ತೀವಿ, ಆ ರಹೆ ಹೇ. ನಾವು ಬರ್ತಿದ್ದೀವಿ, ಹಮ್ ಆ ರಹೆ ಹೇ. ನಾವು ಬಸ್ ನಲ್ಲಿ ಬರ್ತಿದ್ದೀವಿ, ಹಮ್ ಬಸ್ ಮೇ ಆ ರಹೆ ಹೇ, ಬಸ್ ಮೇ ಆ ರಹೆ ಹೇ. ನಾವು ಬರ್ತಿಲ್ಲ, ನೆಗೆಟಿವ್ ಸೆಂಟೆನ್ಸ್ ಅಲ್ಲಿ ನಾವು ಹಮ್ ಬರ್ತಿಲ್ಲ, ನಹಿ ಆ ರಹೆ ಹೇ. ನಾವು ಇವತ್ ಬರ್ತಿಲ್ಲ, ಹಮ್ ಆಜ್ ನಹಿ ಆ ರಹೆ ಹೇ, ಹಮ್ ಆಜ್ ನಹಿ ಆ ರಹೆ ಹೇ. ನಾವು ಬಂದ್ವಿ, ಇದು ಪಾಸ್ಟ್ ಟೆನ್ಸ್ ಅಲ್ಲಿ ಆಯ್ತು, ಸಿಂಪಲ್ ಪಾಸ್ಟ್ ಟೆನ್ಸ್. ನಾವು ಹಮ್ ಬಂದ್ವಿ, ಆಯೆ. ನಾವು ಬಂದ್ವಿ, ಹಮ್ ಆಯೆ. ನಾವು ಕಾಲೇಜಿಗೆ ಬಂದ್ವಿ, ಹಮ್ ಕಾಲೇಜ್ ಆಯೆ. ಇದನ್ನ ನೆಗೆಟಿವ್ ಸೆಂಟೆನ್ಸ್ ಅಲ್ಲಿ ನಾವು ಬರ್ಲಿಲ್ಲ, ನಾವು ಹಮ್ ಬರ್ಲಿಲ್ಲ, ನಹಿ ಆಯೆ. ನಾವು ಕಾಲೇಜಿಗೆ ಬರ್ಲಿಲ್ಲ, ಹಮ್ ಕಾಲೇಜ್ ನಹಿ ಆಯೆ. ನಾವು ಬಂದಿದ್ವಿ, ಇದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಆಯ್ತು. ನಾವು ಹಮ್ ಬಂದಿದ್ವಿ, ಆಯೆ ಥೆ. ಇಲ್ಲಿ ಥೆ ಅಂತ ಬಳಸ್ತೀವಿ. ನಾವು ಬಂದಿದ್ವಿ, ಹಮ್ ಆಯೆ ಥೆ. ಇಲ್ಲಿ ನಾವು ಅಂತ ಬಳಸ್ತೇವೆ ಕೂಡ, ಇಲ್ಲಿ ಥೆ ಅಂತ ಬಳಸ್ತೀವಿ. ಥೆ ಅನ್ನೋದು ಯಾವಾಗ ಯಾವಾಗ ಬಳಸ್ತೀವಿ? ಥೆ ಅನ್ನೋದನ್ನ ನಾವು ಬಹುವಚನದಲ್ಲಿ ಅಥವಾ ನಾವು ಗೌರವದಿಂದ ಹೇಳ್ಬೇಕಾದ್ರೆ ಬಳಸ್ತೀವಿ. ಇಲ್ಲಿ ಹಮ್ ಅಂತ ನಾವು ಬಹುವಚನದಲ್ಲಿ ಬಳಸ್ತಿದ್ವಿ, ಅದಕ್ಕೆ ಇಲ್ಲಿ ಥೆ ಅಂತ ಬಳಸ್ತೀವಿ. ನಾವು ಬಂದಿದ್ವಿ, ಹಮ್ ಆಯೆ ಥೆ. ನಾವು ನಿನ್ನೆ ಬಂದಿದ್ವಿ, ನಿನ್ನೆ ಕಲ್. ನಾಳೆ ಇದನ್ನು ಕೂಡ ಕಲ್. ಕಲ್ ಅನ್ನೋದನ್ನ ನಾವು ನಿನ್ನೆ ನಾಳೆ ಎರಡಕ್ಕೂ ಬಳಸ್ತೀವಿ. ನಾವು ನಿನ್ನೆ ಬಂದಿದ್ವಿ, ಹಮ್ ಕಲ್ ಆಯೆ ಥೆ. ನಾವು ಬಂದಿರ್ಲಿಲ್ಲ, ನೆಗೆಟಿವ್ ಸೆಂಟೆನ್ಸ್ ಅಲ್ಲಿ ನಾವು ಹಮ್ ಬಂದಿರ್ಲಿಲ್ಲ, ನಹಿ ಆಯೆ ಥೆ. ನಾವು ಬಂದಿರ್ಲಿಲ್ಲ, ಹಮ್ ನಹಿ ಆಯೆ ಥೆ. ನಾವು ನಿನ್ನೆ ಬಂದಿರ್ಲಿಲ್ಲ, ಹಮ್ ಕಲ್ ನಹಿ ಆಯೆ ಥೆ. ನಾವು ನಿನ್ನೆ ಕಾಲೇಜಿಗೆ ಬಂದಿರ್ಲಿಲ್ಲ, ನಾವು ನಿನ್ನೆ ಆಫೀಸಿಗೆ ಬಂದಿರ್ಲಿಲ್ಲ, ಆಗ ಹಮ್ ಕಲ್ ಆಫೀಸ್ ನಹಿ ಆಯೆ ಥೆ. ನಾವು ನಿನ್ನೆ ಕಾಲೇಜಿಗೆ ಬಂದಿರ್ಲಿಲ್ಲ, ಹಮ್ ಕಲ್ ಕಾಲೇಜ್ ನಹಿ ಆಯೆ ಥೆ. ನಾವು ಬರ್ತಿದ್ವಿ, ಇದು ಪಾಸ್ಟ್ ಕಂಟಿನ್ಯೂಸ್ ಫಾರ್ಮಲ್ ಆಯ್ತು. ನಾವು ಹಮ್ ಬರ್ತಿದ್ವಿ, ಆ ರಹೆ ಥೆ. ನಾವು ಬರ್ತಿದ್ವಿ, ಹಮ್ ಆ ರಹೆ ಥೆ. ನಾವು ಟ್ರೈನ್ ನಲ್ಲಿ ಬರ್ತಿದ್ವಿ, ಹಮ್ ಟ್ರೈನ್ ಮೇ ಆ ರಹೆ ಥೆ. ಇದನ್ನ ನೆಗೆಟಿವ್ ಸೆಂಟೆನ್ಸ್ ಅಲ್ಲಿ ನಾವು ಬರ್ತಿರ್ಲಿಲ್ಲ, ನಾವು ಹಮ್ ಬರ್ತಿರ್ಲಿಲ್ಲ, ನಹಿ ಆ ರಹೆ ಥೆ. ನಾವು ಬರ್ತಿರ್ಲಿಲ್ಲ, ಹಮ್
ನಹಿ ಆ ರಹೆ थे ನಾವು ಟ್ರೈನ್ ನಲ್ಲಿ ಬರ್ತಿರ್ಲಿಲ್ಲ ಹಮ್ ಟ್ರೈನ್ ಮೇ ನಹಿ ಆ ರಹೆ थे ನಾವು ಬರ್ತೀವಿ ಅಂತ ಫ್ಯೂಚರ್ ಟೆನ್ಸ್ ಹೇಳ್ಬೇಕಾದ್ರೆ ನಾವು ಹಮ್ ಬರ್ತೀವಿ ಆಯಂಗೆ ನಾವು ನಾಳೆ ಬರ್ತೀವಿ ಹಮ್ ಕಲ್ ಆಯಂಗೆ ಹಮ್ ಕಲ್ ಆಯಂಗೆ ಇದನ್ನ ನೆಗೆಟಿವ್ ಸೆಂಟೆನ್ಸ್ ಅಲ್ಲಿ ನಾವು ಬರಲ್ಲ ನಾವು ಹಮ್ ಬರಲ್ಲ ನಹಿ ಆಯಂಗೆ ನಾವು ಬರಲ್ಲ ಹಮ್ ನಹಿ ಆಯಂಗೆ ನಾವು ನಾಳೆ ಬರಲ್ಲ ಹಮ್ ಕಲ್ ನಹಿ ಆಯಂಗೆ ಫ್ರೆಂಡ್ಸ್ ಇಷ್ಟೆಲ್ಲ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ಎಷ್ಟು ಸಿಂಪಲ್ ಆಗಿದೆ ಅಲ್ಲ ಇವನ್ನೆಲ್ಲ ನೀವು ಪ್ರಾಕ್ಟೀಸ್ ಮಾಡಿ ಮುಂದಿನ ಕ್ಲಾಸ್ ಅಲ್ಲಿ ನಾವು ಥರ್ಡ್ ಪರ್ಸನ್ ಬಗ್ಗೆ ಹೇಳ್ಬೇಕಾದ್ರೆ ಅವನು ಅವಳು ಅವರು ಅಥವಾ ಇವನು ಇವಳು ಇವರು ಈ ವಾಕ್ಯಗಳನ್ನ ಹೇಗೆ ಥರ್ಡ್ ಪರ್ಸನ್ ಬಗ್ಗೆ ಹೇಳ್ಬೇಕಾದ್ರೆ ಮಾಡ್ಬೋದು ಅನ್ನೋದನ್ನ ಕಲಿಯೋಣ ಫ್ರೆಂಡ್ಸ್ ಇಷ್ಟೆಲ್ಲ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ನಿಮಗೇನಾದ್ರೂ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಬಟನ್ ಪ್ರೆಸ್ ಮಾಡಿ ಕಮೆಂಟ್ ಕೂಡ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು